ಮಣ್ಣಲ್ಲಿ ಏನ್ ಕೆಲಸ ಮಾಡ್ತಾರೆ, ಮತ್ತೆ ಮಡಕೆ ಕುಡಿಕೆಗಳನ್ನೆಲ್ಲ ಮಣ್ಣಲ್ಲಿ ಹೇಗ್ ಮಾಡ್ತಾರೆ, ಹೇಗ್ ಸುಡ್ತಾರೆ, ಮತ್ತೆ ಆ ಊರಲ್ಲಿ ನಾವು ಹೋದಾಗ ಏನ್ ಫಂಕ್ಷನ್ ಮಾಡ್ತಿದ್ರು ಎಲ್ಲ ತಿಳ್ಕೊಬೇಕಾ? ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಹಾಯ್ ಫ್ರೆಂಡ್ಸ್, ಅರ್ಲಿ ಮಾರ್ನಿಂಗ್ ನಾನು ನಮ್ಮ ಅಜ್ಜಿಗೆ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿಗೆ ಯೋಗಕ್ಷೇಮ ಕೇಳ್ಕೊಂಡು ಬರೋಣ ಅಂತ. ನೋಡಿ, ಇದು ಬ್ಯಾಂಗ್ಳೂರ್ ಟು ತುಮಕೂರು ಹೋಗೋ ರೋಡ್ ಎಲ್ಲ ಹೊಸ್ದಾಗಿ ಮಾಡ್ತಾ ಇದಾರೆ. ಅದರಿಂದ ತುಂಬಾ ಹೆವಿ ಟ್ರಾಫಿಕ್ ಆಗಿದೆ. ಯಾವುದೇ ಫಂಕ್ಷನ್ ಹೋಗ್ಬೇಕು ನಮ್ಗೆ ಇದೇ ರೀತಿ ಆಗುತ್ತೆ. ನೋಡಿ, ಇವಾಗ ನಾವು ಊರಿಗೆ ಎಂಟ್ರಿ ಕೊಟ್ಟು ಫಂಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿದ್ರಲ್ಲ friends, ಅದು ತಿಗಿರಿ. ಆ ತಿಗಿರಿಯಲ್ಲಿ ನಮಗೆ ಮಡಕೆ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ನಾವು ಮಾಡ್ಕೊಂತೀವಿ. ನೋಡಿ, ಈ ರೀತಿ ತೊಟ್ಕೊಂಡು ಎಲ್ಲ ನೀಟಾಗಿ ಶೇಪ್ ತಗೊಂಡು ನಾವು ಔಟರ್ ಲುಕ್ ಏನಿದೆಯೋ ಅದನ್ನ ಪೂರ್ತಿ ನೈಸ್ ಮಾಡ್ಬೇಕು. ನೋಡಿ, ಮಡಕೆ ಎಲ್ಲ ಇವಾಗ ಬಿಸಿಲಲ್ಲಿ ಇಟ್ಟಿದ್ದಾರೆ. ಯಾಕೆಂದ್ರೆ ಇವಾಗ ಮಡಕೆ ಎಲ್ಲ ಹಾಗೆ ಹೋಗುತ್ತೆ. ಹಾಗೆ ಮಡಕೆ ಸುಡ್ಲಿಕ್ಕೋಸ್ಕರ ಕಾಣಿಸ್ತಾ ಇದೆಯಲ್ಲ. ನೋಡಿ, ಇವಾಗ ನಮ್ಮ ಮಾವರು ಎಷ್ಟು ನೀಟಾಗಿ ಎಲ್ಲ ಒಂದೊಂದನ್ನು ಜೋಡಿಸ್ಕೊಂತ ಇದ್ದಾರೆ. ಅದಕ್ಕೆ ನಮ್ಮ ಮತ್ತೆ ತುಂಬಾ ಸಪೋರ್ಟ್ ಕೊಡ್ತಾರೆ. ಯಾಕೆಂದ್ರೆ ಒಬ್ರೆ ಇಬ್ರು ಇರ್ಲೇಬೇಕು ಅವಾಗ ಸುಡ್ಬೇಕು ಅಂದ್ರೆ. ನೋಡಿ, ಈ ತರ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು. ತರ ಜೋಡಿಸ್ಕೊಂಡು, ಯಾಕೆಂದ್ರೆ ಒಂದಕ್ಕೊಂದು ಟಚ್ ಆಗಬಾರ್ದು, ಇಲ್ಲ ಒಂದಕ್ಕೊಂದು ಹೊಗೆ ಇಕ್ಬಾರ್ದು ಅಂತ. ನೋಡಿ ಯಾವ ರೀತಿ ಕಾಣುತ್ತೆ. ನೋಡಿ, ಇದೆಲ್ಲ ನಾವೆಲ್ಲ ಏನ್ ಹಾಗೆ ಸುಡೋಕೋಸ್ಕರ ಸೌದೆಗಳನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡಿರ್ತೀವಿ ಅಂತ. ನೋಡಿ, ಬೆಂಕಿ ಹಚ್ತಾ ಇದೀವಿ. ಮೇಲ್ಗಡೆ ತರ ಗ್ಯಾಪ್ ಇಲ್ದಂಗೆಲ್ಲ ನೀಟಾಗಿ ಮುಚ್ಕೊಂಡು ಅದ್ರ ಮೇಲೆ ಮತ್ತೆ ನಾವು ಹುಲ್ಲು ಇಲ್ಲ ಅಂದ್ರೆ ಒಣ ಎಲೆ ಆ ತರದವನ್ನ ಹಾಕೊಂತೀವಿ. ನೋಡಿ, ಯಾಕೆ ಅಂದ್ರೆ ನಾವು ಕಾವು ಕೊಟ್ಟಂಗೆ ಅವೆಲ್ಲ ಬೇಯ್ತಾ ಇರ್ತಾವಲ್ಲ, ಅದ್ರ ಮೇಲೆ ಬೂದಿ ಹಾಕೊಂಡ್ರೆ ಮತ್ತೆ ಸಂಧಿ ಒಳಗಿಂದ ಬೀಳಬಾರ್ದು ಅಂತ. ನೋಡಿ, ಉರಿ ಜಾಸ್ತಿ ಮಾಡ್ಕೊಂಡಿದೀವಿ. ಈಗ ಉರಿ ಜಾಸ್ತಿ ಮಾಡ್ಕೊಂಡು ಈಗ ಮೇಲ್ಗಡೆ ಎಲ್ಲ ಬೂದಿ ಹಾಕೊಂಡ್ ಬಂದಿದೀವಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಈಗ ನೋಡಿ, ಲಾಸ್ಟ್ ನಮ್ಮ ಮಾವ ಈಗ ಮುಚ್ತಾ ಇದಾರೆ. ಈಗ ಆಕ್ಚುಲಿ ನಾನು ಮತ್ತೆ ಬೆಂಗಳೂರು ರಿಟರ್ನ್ ಹೋಗ್ಬೇಕು. ನೋಡಿ, ಇಲ್ಲಿ ಏನ್ ಫಂಕ್ಷನ್ ಮಾಡ್ತಾ ಇದಾರೆ ಅಂದ್ರೆ, ಅವತ್ತು ವಯಸ್ಸರ್ ಮಗ ಇದ್ರಲ್ಲ ಜಗನ್ಮೋಹನ್ ರೆಡ್ಡಿ, ಅವ್ರದ್ದು ಜನ್ಮದಿನ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಕೇಕ್ ಎಲ್ಲ ಕಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.